ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ನೋ ಮೇಕಪ್ ಲುಕ್ನ ಮಾಡೋಣ ಬನ್ನಿ. ಅಂದರೆ ಮೇಕಪ್ ಮಾಡಿದ್ರೂ ಮಾಡದೇ ಇರೋ ಥರ ಹೇಗೆ ಅಂತ ನೋಡೋಣ ಬನ್ನಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಇವಾಗ ನಾನು ಫ್ರೆಶ್ ಅಪ್ ಆಗಿ ಚೆನ್ನಾಗಿ ಫೇಸ್ ವಾಶ್ ಮಾಡಿಕೊಂಡು ಚೆನ್ನಾಗಿ ಟವಲಲ್ಲಿ ಟ್ಯಾಪ್ ಮಾಡಿದ್ದೀನಿ. ಸೊ ಇವಾಗ ನಾನು ಫೇಸ್ಗೆ ಫಸ್ಟ್ ಸ್ಟೆಪ್ ಏನು ಅಂದರೆ ಫೇಶಿಯಲ್ ಹೇರ್ ಅಂದರೆ ಅನ್ವಾಂಟೆಡ್ ಹೇರ್ನ ರಿಮೂವ್ ಮಾಡ್ತಾ ಇದ್ದೀನಿ. ಈ ಮಿಷಿನ್ ನಿಮಗೆ ಮೀಶೋದಲ್ಲೆಲ್ಲ ಅವೈಲೇಬಲ್ ಇದೆ. ಇದು ಪೇನ್ಲೆಸ್ ಫೇಶಿಯಲ್ ಹೇರ್ ರಿಮೂವರ್ ಅಂತ. ಅಂದರೆ ನಾನು ಇಡೀ ಫೇಸ್ ಹೇರ್ನ ರಿಮೂವ್ ಮಾಡ್ತಾ ಇಲ್ಲ, ಬರೀ ಅನ್ವಾಂಟೆಡ್ ಹೇರ್ ಅಂದರೆ ಅಪ್ಪರ್ ಲಿಪ್ಪು ಮತ್ತು ಫೋರ್ಹೆಡ್ದು ಮಾತ್ರ ನಾನು ರಿಮೂವ್ ಮಾಡ್ಕೋತಾ ಇದ್ದೀನಿ. ಇದು ನಾನು ಡೈಲಿ ಕೂಡ ಯೂಸ್ ಮಾಡಲ್ಲ, ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಯೂಸ್ ಮಾಡ್ತೀನಿ ಅಷ್ಟೇ. ಇದನ್ನು ನಾನು ಏನಿಲ್ಲ ಅಂದರೂ 4-5 ಇಯರ್ಸಿಂದ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ ಇದೆ ಇದರಲ್ಲಿ, ತುಂಬ ಚೆನ್ನಾಗಿದೆ ಕೂಡ. ಬಟ್ ಐಬ್ರೋಸ್ ಹತ್ರ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಓಕೆ, ಇವಾಗ ಇದೆಲ್ಲ ಆದಮೇಲೆ ನಾನು ಫಸ್ಟು ಫೇಸ್ಗೆ ಅಂದರೆ ಫೇಸ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಫೇಸ್ಗೆ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾಯಿದ್ದೀನಿ. ಸಮ್ಮರ್ ಅಲ್ವಾ, ಸೊ ಈ ಸನ್ಸ್ಕ್ರೀನು ಮಸ್ಟ್ ಆ್ಯಂಡ್ ಶುಡ್ ನೀವು ಯೂಸ್ ಮಾಡಲೇಬೇಕು. ನಂದು ಫೇಸು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ಇವಾಗ ನಾನು ಯಾವುದೇ ರೀತಿ ಮಾಯ್ಶ್ಚರೈಸು ಅದು ಇದು ಯೂಸ್ ಮಾಡ್ತಾಯಿಲ್ಲ. ಇದು ನೋ ಮೇಕಪ್ ಲುಕ್ ಆಗಿರೋದ್ರಿಂದ ನಾನು ಇದಕ್ಕೆ ಬರೀ ಸನ್ಸ್ಕ್ರೀನ್ನ ಮಾತ್ರ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಸನ್ಸ್ಕ್ರೀನ್ನ ನೀವು ಬರೀ ಫೇಸ್ಗಲ್ದಿರ ನೆಕ್ಕು ಮತ್ತು ನಿಮ್ಮ ಕಿವಿಗಳಿಗೆ ಕೂಡ ಅಪ್ಲೈ ಮಾಡಬೇಕು. ಅಂದರೆ ಸನ್ಸ್ಕ್ರೀನ್ ಮಾತ್ರ ಅಲ್ಲ, ನೀವು ಏನೇ ಫೇಸ್ಗೆ ಅಪ್ಲೈ ಮಾಡಿದ್ರು ಅದು ಕಿವಿ ಮತ್ತು ನೆಕ್ಕಿಗೂ ಕೂಡ ನೀವು ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡ್ತಾ ಬನ್ನಿ. ಇದು ಸಮ್ಮರ್ ಆಗಿರೋದ್ರಿಂದ ನೀವು ಔಟ್ಸೈಡ್ ಹೋಗಿ ಇಲ್ಲ ಮನೆಯಲ್ಲೇ ಇರಿ, ಬಟ್ ನೀವು ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಲೇಬೇಕು. ಆವಾಗ ನಿಮಗೆ ಫೇಸು ನೀಟಾಗಿರುತ್ತೆ ಮತ್ತು ಸನ್ ಬರ್ನಿಂದ ಅದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ನೀವು ಸನ್ಸ್ಕ್ರೀನ್ನ ಮಿಸ್ ಮಾಡಬೇಡಿ. ಓಕೆ, ನೆಕ್ಸ್ಟು ನಾನು ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ವಿತೌಟ್ ಲಿಪ್ ಬಾಮ್ ನೀವು ಡೈರೆಕ್ಟ್ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಲಿಪ್ಸ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಫಸ್ಟು ನಾನು ಸ್ಟಾರ್ಟಿಂಗ್ ಲಿಪ್ ಬಾಮ್ ಹಚ್ಚಿ ಬಿಟ್ಬಿಡ್ತೀನಿ. ಸೊ ಇದಾದಮೇಲೆ ನಾನು ಡೈರೆಕ್ಟ್ ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ. ನನ್ನದ್ರಲ್ಲಿ ಫೇಸಲ್ಲಿ ಯಾವುದೇ ರೀತಿ ಡಾರ್ಕ್ ಸರ್ಕಲ್ಸ್ ಆಗಲಿ ಡಾರ್ಕ್ ಸ್ಪಾಟ್ಸ್ ಆಗಲಿ ಇಲ್ಲದೇ ಇರೋದ್ರಿಂದ ನಾನು ಯಾವುದೇ ಫೌಂಡೇಶನ್ಸು ಮತ್ತು BB ಕ್ರೀಮ್ಸ್ ಯೂಸ್ ಮಾಡ್ತಾಯಿಲ್ಲ. ನಿಮಗೇನಾದರೂ ಆ ಥರ ಏನಾದರೂ ಡಾರ್ಕ್ ಸ್ಪಾಟ್ಸ್ ಏನಾದರೂ ಇತ್ತು ಅಂದರೆ ಕನ್ಸೀಲರಲ್ಲಿ ನೀವು ಹೈಡ್ ಮಾಡ್ಕೊಳ್ಳಿ ಸಾಕು. ಇದು ಸಮ್ಮರ್ ಆಗಿರೋದ್ರಿಂದ ನೀವು ಸ್ವೆಟ್ ಆಗ್ತಾ ಇರ್ತೀರ, ಸೊ ಯಾವುದೇ ರೀತಿ BB ಕ್ರೀಮ್ ಆಗಿರಲಿ ಇಲ್ಲ ಫೌಂಡೇಶನ್ಸ್ ಆಗಿರಲಿ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ನೋಡಿ ಇವಾಗ ನಾನು ಬರೀ ಕಾಂಪ್ಯಾಕ್ಟಲ್ಲೇ ನನ್ನದು ಫೇಸ್ನ ಏನಿದೆ ಅದನ್ನು ನಾನು ಟಚಪ್ ಮಾಡ್ಕೋತಾ ಇದ್ದೀನಿ. ಇದು ನೋ ಮೇಕಪ್ ಲುಕ್ ಆಗಿರೋದ್ರಿಂದ ನಾನು ಜಾಸ್ತಿ ಏನೂ ಮೇಕಪ್ ಐಟಮ್ಸ್ನ ಯೂಸ್ ಮಾಡ್ತಾಯಿಲ್ಲ. ಸೊ ಸಿಂಪಲಾಗಿ ಎಷ್ಟಾಗುತ್ತೋ ಅಷ್ಟು ನಿಮಗೆ ಮೇಕಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಇವಾಗ ಕಾಂಪ್ಯಾಕ್ಟ್ ಎಲ್ಲ ಪೂರ್ತಿ ನೆಕ್ಕು ಮತ್ತು ಫೇಸ್ ಎಲ್ಲ ಆಯಿತು. ನೆಕ್ಸ್ಟು ನಾನು ನನ್ನ ಫೇವ್ರೆಟ್ ಬ್ಲಷ್ನ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಮೇಕಪ್ಪಲ್ಲಿ ಫುಲ್ ಇಷ್ಟ ಆಗಿರೋ ಮೇಕಪ್ ಅಂದರೆ ನನಗೆ ಬ್ಲಷ್ಷು, ನನಗೆ ಕ್ರೀಮ್ ಬ್ಲಷ್ ಆಗಿರಲಿ ಮತ್ತು ಪೌಡರ್ ಬ್ಲಷ್ ಆಗಿರಲಿ ತುಂಬ ಇಷ್ಟ. ನಾನಿಲ್ಲಿ ಕ್ರೀಮ್ ಬ್ಲಷ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ರೀತಿಯಲ್ಲಿ ಪಿಂಕ್ ಶೇಡ್ ಯೂಸ್ ಮಾಡ್ತಾಯಿಲ್ಲ, ಯಾಕೆಂದರೆ ನಾನು ಸ್ವಲ್ಪ ಮೀಡಿಯಮ್ ಶೇಡ್ ಇರೋದ್ರಿಂದ ಇದಕ್ಕೆ ರಸ್ಟ್ರಿಕ್ ಶೇಡ್ ಅಂದರೆ ಸ್ವಲ್ಪ ಆರೆಂಜ್ ಶೇಡ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ನನ್ನ ಫೇವ್ರೆಟ್ ಶೇಡ್ ಕೂಡ ಹೌದು. ನನ್ನ ಕಲರ್ಗೆ ಇದು ಮ್ಯಾಚ್ ಆಗುತ್ತೆ ಮತ್ತು ಇದು ಪರ್ಫೆಕ್ಟಾಗಿ ಕಾಣಿಸುತ್ತೆ, ಹಾಗಾಗಿ ನಾನು ಈ ಬ್ಲಷ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವಾಗಲೇ ಆಗಲಿ ಬ್ಲಷ್ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಸ್ಮೈಲ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ, ಆವಾಗ ಚೀಕ್ ಬೌನು ಚೆನ್ನಾಗಿ ಕಾಣಿಸುತ್ತೆ. ಆವಾಗ ಬ್ಲಷ್ನ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಇವಾಗ ನಾನು ಸಮ್ಮರ್ ಆಗಿರೋದ್ರಿಂದ ನಾನು ಕ್ರೀಮ್ ಬ್ಲಷ್ನ ಯೂಸ್ ಮಾಡ್ತಾಯಿದ್ದೀನಿ. ಪೌಡರ್ ಬ್ಲಷ್ ಯೂಸ್ ಮಾಡಿದ್ರೆ ಸ್ವಲ್ಪ ಸ್ವೆಟ್ ಆದರೆ ಹೊಟ್ಟೋಗುತ್ತೆ, ಹಾಗಾಗಿ ನಾನು ಕ್ರೀಮ್ ಬ್ಲಷ್ನೇ ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟು ನಾನು ಕಾಜಲ್ ಅಪ್ಲೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ ನಾರ್ಮಲ್ ಬ್ಲ್ಯಾಕ್ ಕಾಜಲ್ ಅಪ್ಲೈ ಮಾಡ್ತಾಯಿಲ್ಲ, ಬ್ರೌನ್ ಕಾಜಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ನೋ ಮೇಕಪ್ ಲುಕ್ ಆಗಿರೋದ್ರಿಂದ ಜಾಸ್ತಿ ಹೈಲೈಟಾಗಿ ಕಾಣಿಸೋ ಬ್ಲ್ಯಾಕ್ ಏನು ನಾನು ಯೂಸ್ ಮಾಡ್ತಾಯಿಲ್ಲ, ಸಿಂಪಲಾಗಿ ಕಾಣಿಸೋ ಥರ ನಾನು ಬ್ರೌನ್ ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು, ನಾನು ಪ್ರೆಗ್ನೆನ್ಸಿ ಆದಮೇಲೆ ಇದೇ ಫಸ್ಟ್ ಟೈಮ್ ಬಾಣಂತನ ಎಲ್ಲ ಮುಗಿಸಿ ಫಸ್ಟ್ ಟೈಮ್ ಮೇಕಪ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಕಣ್ಣೆಲ್ಲ ಒಂಥರ ಆಗ್ತಾಯಿದೆ. ಸೊ ನೋಡಿ ಇವಾಗ ಎಷ್ಟು ಐಸ್ ಎಷ್ಟು ಅಂದರೆ ಸಿಂಪಲಾಗಿ ಹೈಲೈಟಿಂಗಾಗಿ ಕಾಣಿಸ್ತಾ ಇದೆ. ಇದು ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನಾನು ಯಾವುದೇ ರೀತಿ ಐಲೈನರ್ ಆಗಲಿ ಮಸ್ಕರ ಆಗಲಿ ಯೂಸ್ ಮಾಡ್ತಾಯಿಲ್ಲ. ನಂದು ಲ್ಯಾಶಸ್ ಆಲ್ರೆಡಿ ಚೆನ್ನಾಗಿರೋದ್ರಿಂದ ನಾನು ಯಾವುದೇ ರೀತಿ ಮಸ್ಕರ ಯೂಸ್ ಮಾಡ್ತಾಯಿಲ್ಲ. ಓಕೆ, ಇವಾಗ ನೆಕ್ಸ್ಟು ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಮೊದಲೆಲ್ಲ ನಾನು ಈ ಡಾರ್ಕ್ ಶೇಡ್ಸ್ ಲಿಪ್ಸ್ಟಿಕ್ಸ್ನ ಇಷ್ಟಪಡ್ತಿದ್ದೆ, ಅಂದರೆ ಮೆರೂನು, ಡಾರ್ಕ್ ಪಿಂಕು ಮತ್ತು ಪರ್ಪಲ್ ಶೇಡ್ಸು ಈ ಥರ ಇಷ್ಟಪಡ್ತಿದ್ದೆ. ಬಟ್ ಈ ನಡುವೆ ನನಗೆ ಈ ಥರ ಲೈಟ್ ಶೇಡ್ಸು ಅಂದರೆ ನ್ಯೂಡ್ ಶೇಡ್ಸ್ ಅಂತಾರಲ್ಲ ಆ ಥರದ್ದು, ಅದರಲ್ಲೂ ಮಾವ್ ಶೇಡ್ಸ್ ಅಂದರೆ ನನಗೆ ಈ ನಡುವೆ ತುಂಬ ಇಷ್ಟ ಆಗ್ತಿದೆ. ನನ್ನ ಹತ್ರ ಇವಾಗ ಇರೋ ಲಿಪ್ಸ್ಟಿಕ್ಸಲ್ಲಿ ಇವೆರಡು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಕು.
ಒಂದು ರೆನಿ ಬ್ರ್ಯಾಂಡ್ದು ಕ್ರಯಾನ್ ಲಿಪ್ಸ್ಟಿಕ್ಕು, ಇನ್ನೊಂದು ಶ್ಯಾಂಬರ್ ಬ್ರ್ಯಾಂಡ್ದು ಲಿಕ್ವಿಡ್ ಲಿಪ್ಸ್ಟಿಕ್ಕು. ಇವೆರಡು ನನಗೆ ನ್ಯಾಚುರಲ್ ಲುಕ್ ಕೊಡುತ್ತೆ. ಹಾಗಾಗಿ ನಾನು ಇದು ನೋ ಮೇಕಪ್ ಲುಕ್ ಆಗಿರೋದ್ರಿಂದ ನಾನು ಈ ಲೈಟ್ ಶೇಡ್ಸ್ ಅಂದರೆ ನ್ಯೂಡ್ ಶೇಡ್ನ ನಾನು ಇಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಲಿಪ್ ಡಿಫೈನರ್ನ ಯೂಸ್ ಮಾಡ್ತಾಯಿಲ್ಲ, ಡೈರೆಕ್ಟ್ ಲಿಪ್ಸ್ಟಿಕ್ಸ್ನೇ ಅಪ್ಲೈ ಮಾಡ್ತಾಯಿದ್ದೀನಿ. ನಂದಿದು ಮೊದಲನೇ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಒಂದು ಪ್ರಾಬ್ಲಮ್ ಆಗಿದೆ. ವಿಡಿಯೋ ಆನ್ ಮಾಡ್ದಿರಾನೇ ನಾನು ಲಿಪ್ಸ್ಟಿಕ್ ಹಚ್ಕೊಂಡು ಹೇರ್ ಸ್ಟೈಲೆಲ್ಲ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಅದೆಲ್ಲ ರೆಕಾರ್ಡೇ ಆಗಿಲ್ಲ, ಅದೆಲ್ಲ ಸ್ಕಿಪ್ ಆಗಿದೆ. ಸೊ ನೋಡಿ ನಂದು ಇವಾಗ ಫೈನಲ್ ಲುಕ್ ಹೀಗಿದೆ. ಏನಿಲ್ಲ, ಒಂದು ಸ್ಟಡ್ ಅಂದರೆ ಸಿಲ್ವರ್ದು ನಾನು ಯಾವಾಗಲೂ ಹಾಕಿ ಇಟ್ಟಿರ್ತೀನಿ, ಅದು ಇಯರಿಂಗು ಮಾಮೂಲಿ ಅದು ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡೆ, ಸ್ವಲ್ಪ ಬ್ಲಷ್ ಅಪ್ಲೈ ಮಾಡಿಕೊಂಡೆ, ಮತ್ತು ಸಿಂಪಲಾಗಿ ಕಾಜಲ್ ಹಾಕ್ಕೊಂಡು ಐಬ್ರೋಸ್ ನಾರ್ಮಲ್ ಆಗಿತ್ತು. ಹಾಗಾಗಿ ನಾನು ಐಬ್ರೋಸ್ಗೆ ಏನೂ ಫಿಲ್ ಮಾಡಿಲ್ಲ, ಬೇಸಿಗೆ ಅಲ್ವಾ, ಹಾಗಾಗಿ ನಾನು ಕಾಟನ್ ಡ್ರೆಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಒಂದು ಟಾಪ್ ಹಾಕ್ಕೊಂಡು ಹಂಗೆ ಒಂದು ಕಾಟನ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಓಕೆ, ಇದೇ ನನ್ನ ಫೈನಲ್ ಆ್ಯಂಡ್ ಸಿಂಪಲ್ ಲುಕ್ಕು. ಯಾರ್ಯಾರು ಮೇಕಪ್ ಇಷ್ಟಪಡಲ್ವೋ ಅಂಥವ್ರಿಗೆ ಈ ಥರ ಬೇಸಿಕ್ ಸಿಂಪಲ್ ಮೇಕಪ್ನ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.